ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ. ನಾನು ಥಿಯೇಟರ್ ಕರ್ಕೊಂಡು ಹೋಗಿದ್ದೀನಿ. ನಾನು ಅದಕ್ಕೆ ಕಿಚ್ಚ ಫಿಲಮಿಗೆ ಬಂದು ನಾನೇ ಫಸ್ಟ್ ಹಾಲ್ ಹಾಕಿದ್ದು ಆಯ್ತಾ. ಫಸ್ಟ್ ಕರ್ನಾಟಕಕ್ಕೆ ಮರ್ಯಾದೆ ಕೂಡ ಆಗಿದೆ. ಮಾರ್ಕು ಮ್ಯಾರ್ಸ್ಗೂ ಯಾರು ಸಂಬಂಧ ಮಾಡಂಗಿಲ್ಲ. ಅದಕ್ಕೆ ಅದೇ ಬೇರೆ ಮೂವಿ, ಇದೇ ಬೇರೆ ಮೂವಿ. ಬಟ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದ್ರೆ KR ಪೇಟೆ ಬಸವೇಶ್ವರ ಥಿಯೇಟರ್ ನಲ್ಲಿ ಇದ್ದೀನಿ. ಕಾರಣ ಇಷ್ಟೇ, ನಿಮಗೂ ಗೊತ್ತು, ಮ್ಯಾಕ್ಸ್ ನ ಪಬ್ಲಿಕ್ ರಿವ್ಯೂ ಹಾಗೂ ಫ್ಯಾನ್ಸ್ ರಿವ್ಯೂ ನ ತಗೊಳಕ್ಕೆ ಬಂದಿದ್ದೀನಿ. ಬನ್ನಿ ಫ್ಯಾನ್ಸ್ ನ ಮಾತಾಡ್ಸೋಣ. ಬ್ರದರ್, ಸಿನಿಮಾ ಹೆಂಗಿತ್ತು? ಮ್ಯಾಕ್ಸ್ ತರನೇ ಇದೆ, ಮಾರ್ಕ್ ತರನೇ ಇದೆ, ಹಂಗೆ ತುಂಬಾ ಟಾಕ್ಸ್ ಓಡಾಡ್ತಾ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ. ಹೆಂಗಿದೆ ಸಿನಿಮಾ? ಸರ್, ಮ್ಯಾಕ್ಸೇ ಬೇರೆ, ಮಾರ್ಕೇ ಬೇರೆ. ಮ್ಯಾಕ್ಸ್ ಬಂದು ಒಂದು ಪೊಲೀಸ್ ಮೂವಿದು ಪಾತ್ರ ಮಾಡಿದ ಅಣ್ಣ. ಇದು ಮಾರ್ಕ್ ಬಂದು ಓದ್ತಾರೆ ಸಮಾಜದಲ್ಲಿ ಮಕ್ಕಳುಗಳಿಗೆ ಯಾವ ತರ ದೌರ್ಜನ್ಯ ಆಗಿದೆ, ಒಂದು ಮೊಬೈಲ್ ಸಮಸ್ಯೆ ಯಾವ ತರ ಇರುತ್ತೆ. ಸಿನಿಮಾ ಎತ್ತಿರೋದು ಅಣ್ಣನ ಪಾತ್ರ ಅಲ್ಲಿ. ಹಾಗಾಗಿ ಸಿನಿಮಾ ಸೂಪರ್ ಆಗಿದೆ. ಮಾರ್ಕು ಮ್ಯಾಕ್ಸ್ಗೂ ಯಾರು ಸಂಬಂಧ ಮಾಡಂಗಿಲ್ಲ. ಅದಕ್ಕೆ ಅದೇ ಬೇರೆ ಮೂವಿ, ಇದೇ ಬೇರೆ ಮೂವಿ. ಬಟ್ ಸಿನಿಮಾ ಯಾವ ರೀತಿ ರೂಪ್ ಬಂದಿದೆ, ಟೆಕ್ನಿಕಲಿ ಹೆಂಗಿದೆ, ಎಷ್ಟು ಸ್ಟ್ರಾಂಗ್ ಇದೆ? ಯಾಕೆ ಅಂದ್ರೆ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀವಿ ಅಂದ್ರೆ 6 ತಿಂಗಳ ಒಳಗಡೆ ಸಿನಿಮಾ ತುಂಬಾ ರೂಢ್ ಬಂದ್ಬಿಟ್ಟಿದೆ. 6 ತಿಂಗಳ ಒಳಗಡೆ ಸಿನಿಮಾ ರೂಢ್ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಈ ಪ್ರಶ್ನೆನ ಕೇಳ್ತಾರ. ಸಿನಿಮಾ ಎಷ್ಟು ಸ್ಪೀಡ್ ಆಗಿ ಮಾಡ್ಬೇಕು ಅನ್ನೋದು ಅಣ್ಣ ತೋರಿಸ್ಕೊಡ್ರೆ. ಬೇರೆ ನಟರುಗಳು ಕಲಿಬೇಕಿದ್ನ. ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅದರಲ್ಲಿ ಎಕ್ಸ್ಪ್ರೆಸ್ಸಲ್ಲಿ ಸುದೀಪಣ್ಣ ಈ ಶಾರ್ಟ್ ಟೈಮ್ ಅಲ್ಲಿ ಆ ಬಾಡಿ ಲ್ಯಾಂಗ್ವೇಜ್, ಆ ಹೈಟ್, ಆ ಪರ್ಸನ್, ಆ ಹೇರ್ ಸ್ಟೈಲು ಸಿನಿಮಾದಲ್ಲಿ ಅಭಿಮಾನಿಗಳು 100 ಪಟ್ಟು ಖುಷಿ ಪಡಿಸ್ಬಿಟ್ಟಿದೆ. ಸಿನಿಮಾದಲ್ಲಿ ಜನಕ್ಕೆ ಅಭಿಮಾನಿಗಳು ಯಾರು ಥಿಯೇಟರ್ ಅಲ್ಲಿ ಸೀಟ್ ಮೇಲೆ ಕೂತೇ ಇಲ್ಲ. ಎಕ್ಸ್ಪ್ರೆಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲ ನಿಂತ್ಕೊಂಡೆ ಸಿನಿಮಾ ನೋಡಿರೋದು, ಕಿಚ್ಚಾಡ್ಕೊಂಡೆ ಸಿನಿಮಾ ನೋಡಿರೋದು. ಮತ್ತೊಂದ್ಸಲ ಇನ್ನೂ ಒಂದೆರಡು ಸಲ ಸಿನಿಮಾ ನೋಡ್ಬೇಕು ಅನ್ಸಿದೆ. ಈಗ ಆದಷ್ಟು ಒಂದ್ಸಲ ನೋಡಿದ್ವಿ. ಮತ್ತೆ ನಮ್ಮ ಫ್ರೆಂಡ್ಸ್ ಮತ್ತೆ ಸಿನಿಮಾಗೆ ಹೋಗ್ತಾ ಇದೀವಿ. ಯೂಸ್ ಮಾಡ್ತೀರಾ ಗೊತ್ತಾ? ಫಸ್ಟ್ ಹಾಳಾದ ಇನ್ಸ್ಟಾಗ್ರಾಮ್ ಬಿಡ್ರಿ ಆಯ್ತಾ. ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ. ನಾನು ಥಿಯೇಟರ್ ಕರ್ಕೊಂಡು ಹೋಗಿದ್ದೀನಿ. ನಾನು ಅದಕ್ಕೆ ಕಿಚ್ಚ ಫಿಲಮಿಗೆ ಬಂದು ನಾನೇ ಫಸ್ಟ್ ಹಾಲ್ ಹಾಕಿದ್ದು ಆಯ್ತಾ. ಫಸ್ಟ್ ಕರ್ನಾಟಕಕ್ಕೆ ಮರ್ಯಾದೆ ಕೂಡ ಕಲೀರಿ. ಯಾರು ಕನ್ನಡನ ಬೆಳೆಸಿಲ್ಲ ಅಂತ ಕಾಲದಲ್ಲಿ ರಾಜ್ಕುಮಾರ್, ಶಂಕರ್ನಾಗೆಲ್ಲ ಇತ್ತು, ಅವ್ರ ಇದ್ದಂತ ಜಗಳ ಆಯ್ತಾ ಇತ್ತು. ಅದು ಜನಕ್ಕೆ ಗೊತ್ತಾಯ್ತಿರ್ಲಿಲ್ಲ. ಏನಕ್ಕೆ ಹೇಳ್ರಿ, ಅವ್ರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಯಾರಾದ ಇನ್ಸ್ಟಾಗ್ರಾಮ್ ಏನಾಗ್ಬಿಟ್ಟಿದೆ ಗೊತ್ತಾ? ಮಕ್ಳಿಗೆ ಟ್ರೋಲ್ ಮಾಡ್ದಂಗೆ ಟ್ರೋಲ್ ಮಾಡ್ತಾ ಇರ್ತೀರಾ. ನಾನು ಇಷ್ಟು ವರ್ಷ ಆಗಿದೆ. ನನ್ನ ಹೆಸರು ಅರ್ಜುನ. ಬೆಂಗಳೂರಲ್ಲಿ ಇರೋದು ನಾನು ಆಯ್ತಾ. KR ಪೇಟೆಗೆ ಬಂದು ಫಿಲಮ್ ನೋಡ್ಬೇಕು ಅಂದ್ರೆ ನಮ್ಗೇನು ಇಲ್ಲಿ ಇವರೊಬ್ರು ಇದ್ರು. ಇವರು ಫೋನ್ ಮಾಡಿ ಅನ್ನಂಗೆ ಹೇಳಿದ್ರು ನಾವು ಬಂದ್ರಿ. ಮನುಷ್ಯನ್ಗೆ ಪ್ರೀತಿ ವಿಶ್ವಾಸ ಇರಬೇಕು. ಮತ್ತೆ ಇನ್ನೊಬ್ಬ ವಾರ್ಗೆ ಇನ್ನೊಬ್ಬನ ಫ್ಯಾನ್ಸ್ ಯಾವತ್ತು ಮಾತಾಡ್ಕೊಬೇಕ್ರಿ. 45 ಇಲ್ಲಿರೋ ಜನ ಹೋಗಿ ನೋಡ್ರಿ. ಡಿಸೆಂಬರ್ ಅಲ್ಲಿ 3 ಫಿಲಮ್ ಬಂದಿದೆ. ಕರ್ನಾಟಕದಲ್ಲಿ 315 ಡೇಸ್ ಓಡಿಸೋದಂತೆ. ಅವ್ನ್ ಮಾತಾಡ್ದ, ಇವ್ನ್ ಮಾತಾಡ್ದ. ಫಸ್ಟ್ ಅಂತ ಹೇಳ, ಮನುಷ್ಯನ್ ನಂಬರೇ ಗೋವಿಂದ, ದೇವ್ರ ನಂಬರ್ ಅಪ್ಪ ಅಮ್ಮನ ನಂಬರೇ ಎಲ್ಲರೂ ಸರ್. ನೀವೇನಾದ್ರು ಸಿನಿಮಾ ಬಗ್ಗೆ ನೀವೇನ ಮಾರ್ಕ್ ಎಲ್ಲರ ಮನಸ್ಸಲ್ಲೂ ಮಾರ್ಕ್ ಕೊಡ್ಕೋಬೇಕು ಅಷ್ಟೇ. ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ಬೋದು ನಿಮ್ ಪ್ರಕಾರ? ಫಸ್ಟ್ ಡೇ ಓವರ್ ಆಲ್ ಆಗಿ ಹೇಳಿ. ಫಸ್ಟ್ ಡೇ ಎಷ್ಟು ಮಾಡ್ಬೋದು? ಆಲ್ ಓವರ್ ಇಂಡಿಯಾದಲ್ಲಿ ಒಂದು 20 to 30 ಮಾಡ್ಬೋದು ಸರ್. 20 ಕಲೆಕ್ಷನ್ ಕರ್ನಾಟಕದಲ್ಲೇ ಮಾಡಾಕ್ತಾ ಇದ್ದೀನಿ ಸರ್. ನೀವೇನ್ ಸರ್ ಹಿಂಗಂತೀರಿ? 20 ಮಾಡಿದೆ ಬ್ರೋ. ಕರ್ನಾಟಕದಲ್ಲಿ ಮಾಡಾಕ್ತದೆ ಸರ್ ಆರಾಮಾಗಿ. ಅಣ್ಣ ಸಿನಿಮಾ ಯಾವತ್ತು ಕರ್ನಾಟಕದಲ್ಲೂ ಅಲ್ಲ, ಪ್ಯಾನ್ ಇಂಡಿಯಾ ಸ್ಟಾರ್ ಅವರು ಸಿನಿಮಾ ಅಷ್ಟು ಅಂತ ಹೇಳಂಗಿಲ್ಲ. 100 crores ಆಗ್ಲಿ 200 crores ಆಗ್ಲಿ ಅಣ್ಣ ಸಿನಿಮಾ ಯಾವತ್ತು ಹೆಚ್ಚಾಗಿ ಓಡ್ಲಿ ಅಂತಾನೆ ನಮ್ಮ ಅಭಿಮಾನಿಗಳು ಖುಷಿ. ಸರ್, ಸಿನಿಮಾ ಹೆಂಗಿತ್ತು? ನಿಮ್ಗೆ ಅನ್ನಿಸ್ತು? ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಯಾರ ಪಾತ್ರ ಇಷ್ಟ ಆಯ್ತು ನಿಮ್ಗೆ? ನಮ್ಗೆ ಸುದೀಪ್ ಅವರ ಪಾತ್ರನೇ ಇಷ್ಟ ಆಗುತ್ತೆ. ಅವ್ರು ಬಿಟ್ಟು ನಮ್ಗೆ ಬೇರೆ ಯಾರು ಇಷ್ಟ ಆಗಲ್ಲ. ನಮ್ಗೆ ಅವರೇ ಮುಖ್ಯ. ಇನ್ನೊಂದು ಪ್ರಶ್ನೆ ಲಾಸ್ಟ್ ಟೈಮ್ ಕೇಳಿದೆ. ಮ್ಯಾಕ್ಸ್ ಅಲ್ಲೂ ಹೀರೋಯಿನ್ ಇತ್ತಿಲ್ಲ ಅಂತ ಬೇಜಾರಾಗಿದ್ರು. ಈ ಸರಿ ಏನಾರು ಬೇಜಾರ್? ಏನೇ ಬೇಡ, ನಮ್ ಬಾಸ್ಗೋಸ್ಕರ ಮೂವಿ ನೋಡೋ ಅಷ್ಟೇ. ಇದರ ಯಾವ ಜಾನರಿಗೆ ಸೇರಿದೆ? ಏನ್ ಪ್ಲಾಟ್? ಸಿನಿಮಾ ಪ್ಲಾಟ್ ಏನು ಅಂತ ಹೇಳ್ಬೋದು ನೀವು? ಸಿನಿಮಾ ಬಂದು ಇದು ಒಂದು ರಾಜಕಾರಣದ ಒಂದು ಬೇಸಿಕ್ ಸಿನಿಮಾ ಬಂದಿರೋದು. ಮಕ್ಕಳುಗಳು ಮತ್ತು ಒಂದು ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ ಅಧಿಕಾರಿ ಪಾತ್ರ ಇದು. ಸಸ್ಪೆಂಡ್ ಅಲ್ಲಿ ಇದ್ರು ಒಂದು ಸಸ್ಪೆಂಡ್ ಅಲ್ಲಿ ಇದ್ರು ಕೂಡ ಒಬ್ಬ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ಗೆ ಮಕ್ಕಳುಗಳಿಗೋಸ್ಕರ ಒಬ್ಬ ರಾಜಕಾರಣಿಗಳು ಯಾವ ತರ ಮೋಸ ಮಾಡಿ ಮಕ್ಕಳುಗಳು ಇದ್ ಮಾಡಿರ್ತಾರೆ ಅದಕ್ಕೋಸ್ಕರ ಆ ಸಿನಿಮಾ ಒಂದು ಲೈನ್ ಕಥಾವನ್ನು ಹೇಳ್ಕೊಂಡಿದ್ದಾರೆ. ಆ ಪಾತ್ರದಲ್ಲಿ ಸುದೀಪಣ್ಣ ಆಕ್ಟಿಂಗ್ ಹೈಲೈಟ್. ಮತ್ತೆ ಕೂಡ ಬೇರೆ ದಿವಸ ಕೊಡ್ತೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವಿಡಿಯೋ ರಿವ್ಯೂಗಳನ್ನ ಹಾಕ್ತಾ ಇದ್ದೀನಿ. ಇವ್ರ ರಿವ್ಯೂನೇ ಆಗ್ಲಿ ನನ್ ರಿವ್ಯೂನೇ ಆಗ್ಲಿ ನೋಡಿ ಸಿನಿಮಾವನ್ನ ಅದ್ ನೋಡ್ಬಿಟ್ಟು ಬಂದು ಸಿನಿಮಾ ನೋಡ್ಬೇಡಿ. ನಿಮ್ಮ ವೈಯಕ್ತಿಕವಾಗಿ ಬಂದು ನೋಡಿ. ಅದ್ ನಿಮ್ಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ ರೀಸನ್. ಬಟ್ ನಿಮ್ಮ ವೈಯಕ್ತಿಕವಾದಂತ ಅಭಿಪ್ರಾಯ ಆಗಿರ್ಬೇಕು. ಸರ್, ಸಿನಿಮಾ ಹೆಂಗಿತ್ತು ಸರ್? ಸಕಲಾಗಿತ್ತು ಸರ್. ಯಾರ ಪಾತ್ರ ಇಷ್ಟ ಆಯ್ತು? ನಮ್ಮ ಬಾಸ್
ಅವ್ರದ್ದು ಬಿಟ್ಟು ನೆಕ್ಸ್ಟ್ ಎಲ್ಲರೂ ಬಾಸ್ತ ಅಂತ ನೆಕ್ಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅವ್ರ ಜೊತೆ ನಟಿಸಿರುವಂತ ಪ್ರತಿಯೊಬ್ರು ಕೂಡ ಅನುಭವವಾಗಿ ನಾಟಕ ಅಷ್ಟೇ ಇದೆ ಸರ್. ಇವ್ರು ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ನೆಕ್ಸ್ಟ್ ಲೆವೆಲ್ ಸರ್. ಅಣ್ಣಂಗೆ ಇನ್ನೂ ಸಿನಿಮಾ ಮಾಡಿ ವಿಜಯ್ ಕಾರ್ತಿಕ್ ನಾವು ಭಯಾನಕರ ಎಕ್ಸ್ಪೆಕ್ಟೇಷನ್ ಮಾಡ್ತಿದೀವಿ. ಅಣ್ಣನ್ಗೆ 6 ತಿಂಗಳೇ ಸಿನಿಮಾ ಮಾಡ್ತಾರೆ. ಈ ತರ ಸೂಪರ್ ಡೂಪರ್ ನೆಕ್ಸ್ಟ್ ಯಾವ್ದಾರ ಒಂದು 50 ಸಿನಿಮಾ ಮಾಡ್ಲಿ ಅಂತಾನೆ ಎಕ್ಸ್ಪೆಕ್ಟೇಷನ್ ಮಾಡ್ತಿರೋದು ನಾವು. ಓಕೆ ಸರ್, ಥ್ಯಾಂಕ್ ಯು. ಎಲ್ಲ ಕಿಚ್ಚ ಸುದೀಪ್ ಅಭಿಮಾನಿಗಳು ಹಾಗೂ ಗೆಳೆಯರು ಬಳಗದಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ಲೋಕ ನ್ಯೂಸ್ ಚಾನಲ್, ಲೋಕ ಡಿಜಿಟಲ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೆಂಟ್ರಿ ಕೊಟ್ಟಿರೋದು ಮಾರ್ಕು ಕರ್ನಾಟಕ ತುಂಬ ಪೇಡೆಗಳ ಶೋಕ್.